ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ಕ್ರೌರ್ಯ, ಈ ರಾಕ್ಷಸರು ಮಾಡಿರುವಂಥ ಕ್ರೌರ್ಯ. ಶ್ರೀನಗರಕ್ಕೆ ಈಗ ಅಮಿತ್ ಶಾ ಅವರು ಭೇಟಿ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವರು ಶ್ರೀನಗರದ ರಾಜಭವನದಲ್ಲಿ ಅಮಿತ್ ಶಾ ವಾಸ್ತವ್ಯವನ್ನು ಹೂಡಲಿದ್ದಾರೆ ಇವತ್ತು. ನಾಳೆ ಘಟನಾ ಸ್ಥಳಕ್ಕೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನು ಕೊಡ್ತಾರೆ. ಕಾರಣ ಇವತ್ತು ಹೋಗಿ ತಲುಪೋದೇ ತಡವಾಯ್ತು ಅವರು. ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ರಕ್ತ ಕ್ರೌರ್ಯ ಏನಿದೆ, ಈ ರಾಕ್ಷಸ ಕೃತ್ಯ, ಉನ್ನತ ಮಟ್ಟದ ಸಭೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಶ್ರೀನಗರದಲ್ಲಿ. ಸಭೆಯಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ, ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭಾಗಿಯಾಗಿದ್ದಾರೆ. ಅವರು ವಿಮಾನದಿಂದ ಇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಬರಮಾಡಿಕೊಳ್ಳುವಂಥ ಕೆಲಸ ಕೂಡ ಆಯಿತು ಅಲ್ಲಿ. ಸ್ಯಾಡ್ ಪಾರ್ಟ್ ಇವತ್ತು ಭಾರತಕ್ಕೆ. ಬಟ್ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಲಿದ್ದಾರೆ ಭಾರತದ ನಾಯಕರು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಅಮಿತ್ ಶಾ ಮತ್ತು ಮೋದಿ ಅವರು ಈ ವಿಚಾರದಲ್ಲಿ ದಿಟ್ಟ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ದೇಶದ ಜನರಿಗಿದೆ. ಯಾಕೆ ಅಂತಂದರೆ ಹಿಂದೆ ಆದಂತಹ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಇವೆರಡೂ ಕೂಡ ಉತ್ತರ ಇದೆ. ಬಟ್ ಈಗ ಲಷ್ಕರ್ ಎ ತೊಯ್ಬಾವನ್ನು ಮಟ್ಟ ಹಾಕುವ ರೀತಿಯಲ್ಲಿ ಯಾವ ಹೆಜ್ಜೆಯನ್ನು ಇಡ್ತಾರೆ, ಯಾವ ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ನೋಡಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಈ ದಾಳಿ ಮಾಡಿರುವಂಥ ಉಗ್ರರನ್ನು ಹೆಣ ರಕ್ತ ಸೋರೋವರೆಗೂ ನೇತು ಹಾಕಬೇಕು. ಮೈಯಲ್ಲಿರುವಂಥ ಒಂದೊಂದು ರಕ್ತವೂ ಕೂಡ ಆಚೆ ಬರಬೇಕು. ಹಲಾಲ್ ಕಟ್ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿ ರಕ್ತ ಕೆಳಗಡೆಗೆ ಹನಿ 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 ಸೋರಬೇಕು. ಭಯೋತ್ಪಾದಕರ ದಾಳಿ ಖಂಡಿಸಿ ಪ್ರತಿಭಟನೆ. ಬಾರಾಮುಲ್ಲಾದಲ್ಲಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಈ ಅಟ್ಟಹಾಸದಿಂದಾಗಿ ನರಮೇಧ ಏನಾಗಿದೆ, ಅದಕ್ಕೆ ಈಗ ಬಾರಾಮುಲ್ಲಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ. ಮಂಜುನಾಥ್ ಕೊನೆಯ ಕ್ಷಣದ ವಿಡಿಯೋ ಬಂದಿದೆ. ಪತ್ನಿಯ ಜೊತೆಗೆ ಶ್ರೀನಗರದಲ್ಲಿ ದೋಣಿ ವಿಹಾರವನ್ನು ಮಾಡ್ತಾ ಇದ್ರು. ಎರಡನೆಯ ದಿನದ ಕಳೀತಾ ಇದ್ರು ಅಲ್ಲಿ ಸಂತಸದ ಕ್ಷಣವನ್ನು. ಆದರೆ ಆ ಸಂತಸದ ಕ್ಷಣ ತದನಂತರ ಸಾವಿನ ಕ್ಷಣವಾಗಿ ಹೋಗ್ಬಿಡ್ತು. ಖುಷಿಯಾಗಿತ್ತು ಕುಟುಂಬ. ಅಲ್ಲಿ ನೋಡಿ. मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी।